ಕ್ರೋಮಿಯಂ ನಮ್ಮ ಬಾಡಿಗೆ ಕಮ್ಮಿ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ಈ ತರ ಒಂದು ಹಸಿವಲ್ಲಿ ಅವರಿಗೆ ಹಸಿವೇ ಆಗದೆ ಇರ್ಬೋದು, ಕೆಲವೊಬ್ಬರಿಗೆ ಎಕ್ಸೆಸ್ ಹಸಿವಲ್ಲಿ ಜಾಸ್ತಿ ಆಗ್ಬಹುದು, ಇಲ್ಲ ಕಮ್ಮಿನೂ ಕೂಡ ಆಗ್ಬಹುದು. ಅದ್ರ ಜೊತೆಗೆ ಬ್ಲಡ್ ಶುಗರ್ ನ ಕಮ್ಮಿ ಮಾಡಕ್ಕೇನೆ ಆಗಲ್ಲ, ಡಯಾಬಿಟಿಸ್ ನ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದೇ ಹೊರತು ಅದ್ರಿಂದ ತುಂಬಾ ನಾರ್ಮಲ್ ಆಗಿ ತರೋದಕ್ಕೆ ಇದು ಕಷ್ಟ ಆಗತ್ತೆ ಅವಾಗ ಕ್ರೋಮಿಯಂ ಕಡಿಮೆ ಇದ್ದಾಗ. ಸೊ ಅದ್ರ ಜೊತೆಗೆ ಬೋನ್ ಲಾಸ್ ಇರ್ಬೋದು, ಬೋನ್ಸ್ ಅಲ್ಲಿ ಕೈಕಾಲು ಗಂಟು ನೋವು ಬರೋದಿರ್ಬೋದು, ಸುಸ್ತು ಅಂತ ಅನ್ಸುವಂತದ್ದು, ಕೈಕಾಲು ಎಳೆತ ಆಗುವಂತದ್ದು. ಸೊ ಈ ತರ ಆಗ್ಬೋದು. ವೆಯ್ಟ್ ಅಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ಬೋದು, ಇಲ್ಲ ವೆಯ್ಟ್ ಫುಲ್ ಕಮ್ಮಿ ಆಗ್ತಾ ಹೋಗ್ಬೋದು. ಎನರ್ಜಿ ಲೋ ಇರ್ಬೋದು, ನಮ್ಗೆ ಬೆಳಗಿನ ಸಂಜೆ ತನಕ ಸುಸ್ತು, ತಲೆ ಸುತ್ತಿದ ಅನುಭವ ಆಗುವಂತದ್ದು ಇರ್ಬೋದು. ಸ್ಕಿನ್ ಹೆಲ್ತ್ ಕೂಡ ಹಾಳಾಗ್ಬೋದು, ಡ್ರೈ ಸ್ಕಿನ್ ಆಗುವಂತ ಸಾಧ್ಯತೆ. ಯಾಕಂದ್ರೆ ಬೌಲ್ ಫಂಕ್ಷನ್ ಚೆನ್ನಾಗಿಲ್ಲದೆ ಇದ್ದಾಗ ಸ್ಕಿನ್ ಕೂಡ ಹಾಳಾಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕೂಡ ಕಮ್ಮಿ ಆಗ್ಬೋದು. ಸೊ ಹಾಗೆ ರಿಸ್ಕ್ ಜಾಸ್ತಿ ಆಗ್ಬೋದು, ಯಾವ್ದು ಹಾರ್ಟ್ ಡಿಸೀಸ್ ಇದ್ದು ರಿಸ್ಕ್ ಜಾಸ್ತಿ ಆಗ್ಬೋದು, ಕೊಲೆಸ್ಟ್ರಾಲ್ ಸಂಬಂಧಿ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬಹುದು, ಮೆಮೊರಿ ಶಕ್ತಿ ಕಮ್ಮಿ ಆಗ್ಬಹುದು, ಕ್ರೋಮಿಯಂ ಕಮ್ಮಿ ಅದಕ್ಕೆ ನಾನು ಅವಾಗ್ಲೇ ಹೇಳ್ದಾಗೆ ಏಜ್ ಆಗತ್ತೆ ಅವ್ರಿಗೆ, ಅವ್ರವರಷ್ಟಕ್ಕೆ ಮಾತಾಡೋದು, ಎಲ್ಲಾದ್ರೂ ಇಟ್ರೆ ಮರ್ತೆ ಹೋಗೋದು, ಕೈಯಲ್ಲೇ ಇಟ್ಕೊಂಡು ಹುಡ್ಕುವಂತದ್ದು. ಸೊ ಈ ತರ ನಾವು ನೋಡ್ಬೋದು. ಯಾಕೆಂದ್ರೆ ಕ್ರೋಮಿಯಂ ಬಾಡಿಯಲ್ಲಿ ಕಮ್ಮಿ ಆದಾಗ್ಲೂ ಕೂಡ ಆತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಏನಾದ್ರೂ ಗಾಯ ಆದ್ರೆ ಅದು ವಾಸಿ ಆಗೋದಕ್ಕೂ ಕೂಡ ತುಂಬಾ ಟೈಮ್ ತಗೊಳ್ಳುವಂತದ್ದು. ಇದರಿಂದನೂ ಕೂಡ ಕ್ರೋಮಿಯಂ ಡಿಫಿಷಿಯನ್ಸಿ ಅಂದ್ರೆ ಈ ತರ ಆಗುತ್ತೆ. ಕಣ್ಣಿಗೆ ದೃಷ್ಟಿಯಲ್ಲಿ ತೊಂದರೆ ಆಗುತ್ತೆ ನೋಡಿ. ಶುಗರ್ ಬಂದವರಿಗೆ ದೃಷ್ಟಿ ದೋಷ ತುಂಬಾ ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕೆಂದ್ರೆ ಅದು ಕೂಡ ಕ್ರೋಮಿಯಂ ಕಡಿಮೆ ಆದಾಗ ಕೂಡ ಅದು ದೃಷ್ಟಿ ದೋಷದ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಆಮೇಲೆ ಮೂಡ್ ಚೇಂಜಿಂಗ್ ಅಲ್ಲಿ ಅಂದ್ರೆ ಯಾವಾಗ್ಲೂ ಕೂಡ ಇವರು ಸರ್ ಅವಾಗ್ಲೂ ಹೇಳ್ದಾಗೆ ತುಂಬಾ ಒತ್ತಡದಿಂದ ಇರುವಂತದ್ದು, ತುಂಬಾ ಟೆನ್ಷನ್ ಅಲ್ಲಿ ಇರುವಂತದ್ದು, ಈ ತರ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮನುಷ್ಯರಿಗೆ ಎಷ್ಟು ಕ್ರೋಮಿಯಂ ಬೇಕು? ಸೊ ನಾರ್ಮಲಿ ಹೆಣ್ಮಕ್ಳಿಗಾದ್ರೆ ಒಂದು 21 to 25 MCG ಇದ್ರೆ ಸಾಕು ನಮ್ಮ ಬಾಡಿಗೆ. ನೋಡಿ, ಇದು ಏಜ್ ಪ್ರಕಾರ ನಾನು ಹಾಕಿದ್ದೀನಿ. ಇವಾಗ ನಾರ್ಮಲ್ 89 ಅಬೌವ್ ನಾವು 19 ಅವ್ರ ತಗೋತೀವಿ ಅಂದ್ರೆ ಒಂದು 25 to 30 mg ಒಳಗಡೆ ನಾವು ಗಂಡ್ ಮಕ್ಳೇ ಆಗ್ಲಿ ಹೆಣ್ಮಕ್ಳೇ ಆಗ್ಲಿ ಇದನ್ನ ತಗೋಬಹುದು. ಸೊ ಲ್ಯಾಕ್ಟೇಟಿಂಗ್ ಇವಾಗ ನಾವು ಪ್ರೆಗ್ನೆನ್ಸಿ ಅವರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅರೌಂಡ್ 29 ಗ್ರಾಮ್ ಅಷ್ಟು, 29 to 30 ಗ್ರಾಮ್ ಅಷ್ಟು ಇದು ಬೇಕಾಗುತ್ತೆ. ಆಮೇಲೆ ಇವನ್ ಅವರು ಡೆಲಿವರಿ ಆದ್ಮೇಲೆ ಇನ್ನೂ ಜಾಸ್ತಿ ಬೇಕಾಗುತ್ತೆ, ಅರೌಂಡ್ 44 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಯಾಕೆಂದ್ರೆ ನೋಡಿ, ಬಾಣಂತಿಗಳು ಕೆಲವೊಂದ್ಸಲ ಒಂಥರ ಮಾತಾಡೋದಕ್ಕೂ ಶುರು ಮಾಡೋದು, ಬಾಣಂತಿ ಸಣ್ಣಿ ಅದೆಲ್ಲ ಹೇಳ್ತಾರೆ. ಯಾಕೆಂದ್ರೆ ಆ ಟೈಮಲ್ಲಿ ಕ್ರೋಮಿಯಂ ಕಮ್ಮಿ ಆದಾಗ ತನ್ನಿಂತಾನೆ ಆ ತರ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಕ್ರೋಮಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಎಷ್ಟು MCG ಸಿಗ್ಬೇಕು ಅದೆಲ್ಲಾನು ಕೂಡ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ? ನಾನು ಅವಾಗ ಕೆಲವೊಂದು ಫುಡ್ ಐಟಮ್ ನಾವು ಇವಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ, ಬಟ್ ಅದರಲ್ಲಿ ಎಷ್ಟಿದೆ, ಏನಿದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ನಮ್ಗೆ ನೋಡಕ್ ಆಗತ್ತಾ? ಅದಕ್ಕೋಸ್ಕರ ನಮ್ಗೆ ರೆಡಿ ಮಾಡಿ ಇಟ್ಟಿರೋದು ಇದೆ ಅಂದಾಗ ನಾವೇನಕ್ಕೆ ಹುಡುಕಕ್ ಹೋಗ್ಬೇಕು, ಕರೆಕ್ಟ್ ಅಲ್ವಾ?